ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ, ಗುಡ್ ಈವ್ನಿಂಗ್. ಇದೊಂದು ಮೆಟ್ಲಿಂಗ್ ರಸ್ತೆ, ಹಳ್ಳಿಯಿಂದ ಇದೇ ಥರ ರಸ್ತೆ ಇದೆ. ಅಂದರೆ ಹೈವೇಯಿಂದ ಹಳ್ಳಿ ತನಕನೂ ಒಳ್ಳೆ ಡಾಂಬರ್ ರಸ್ತೆ ಇದೆ. ಹಳ್ಳಿಯಿಂದ ಇಲ್ಲಿಗೆ ಈ ಥರ ರಸ್ತೆ ಇದೆ. ಆಲ್ಮೋಸ್ಟ್ ಒಂದು 20 ಅಡಿ ರಸ್ತೆ ಇದೆ. ಸೊ ಈ ಒಂದು ರಸ್ತೆಗೆ ಅಂಟ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಈ ಒಂದು ಆಸ್ತಿ ಬಂದು 1 ಎಕರೆ. ಉತ್ತರದ ಅಲ್ಲೊಂದು ಎಲೆಕ್ಟ್ರಿಕ್ ಕಂಬ ಇದೆಯಲ್ಲ, ಅಲ್ಲಿಂದ ಹಿಡಿದು ಈಗ ಅಲ್ಲಿ ಕ್ರಾಪ್ ಹಾಕಿದ್ದಾರೆ ನೋಡಿ ಆ ಕಡೆ ಹುಲ್ ಕಾಣಿಸ್ತಾ ಇದೆಯಲ್ಲ ಉದ್ದುದ್ದು, ಆ ಉದ್ದುದ್ದ ಹುಲ್ ತನಕನೂ ಇದೆ ಇದು ಲ್ಯಾಂಡು. ಆಲ್ಮೋಸ್ಟು ಉತ್ತರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಈ ಒಂದು ರಸ್ತೆಗೆ ಆಲ್ಮೋಸ್ಟ್ ಒಂದು 150 ಅಡಿ ಹತ್ತತ್ರ ಇದೆ, ಅಗಲ ಇದೆ. ಈ ಒಂದು ರಸ್ತೆ ಹೀಗೆ ಹೋದರೆ ಈ ಗ್ರಾಮದ ರೈತರ ಆಸ್ತಿಗಳಿಗೆ ಹೋಗುತ್ತೆ. ಈ ಒಂದು ರೋಡ್ಗೆ ಅಪ್ರೋಚ್ ಇರ್ತಕ್ಕಂಥ ಈ ಒಂದು ಆಸ್ತಿ ಸಂಪೂರ್ಣ ರೆಡ್ ಸಾಯಿಲು. ಒಂದು 20 ಅಡಿ 30 ಅಡಿ ಹಾಳ ಹೊಡೆದ್ರು ಸಂಪೂರ್ಣ ರೆಡ್ ಸಾಯಿಲೇನೆ. ಇದು ಊಟಿ NH ಇಂದ ಹಳ್ಳಿಗೆ ಎಂಟಾಗುತ್ತೆ. ಅಲ್ಲಿಂದ ಒಂದು 60 ಕಿಲೋಮೀಟರ್ ಅಷ್ಟು ಆಗುತ್ತೆ ಅಷ್ಟೇ. ಈ ಒಂದು ಹಳ್ಳಿಗೆ ಭಾಳ ಹತ್ತಿರ ಇದೆ. ಈ ಭಾಗದಲ್ಲಿ ನಾನು ಈ ಭಾಗಕ್ಕೆ ಬಂದಾಗಲೆಲ್ಲ ನಾನು ಅದನ್ನೇ ನೋಡಿ ಹೇಳ್ತಾ ಇರ್ತೀನಿ. ವಿಶೇಷವಾಗಿ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡ್ತಾರೆ. ಇನ್ನು ಅದರ್ಸ್ ಎಲ್ಲ ಈ ಥರ ಜೋಳ, ಸೂರ್ಯಕಾಂತಿ, ರಾಗಿ, ಕಡಲೆಕಾಯಿ ಮತ್ತು ಹತ್ತಿ ಈ ಥರ ಎಲ್ಲ ಕ್ರಾಪ್ ಮಾಡ್ತಾರೆ. ಜೊತೆಗೆ ಈ ಭಾಗ ನನಗೊತ್ತಿರೋ ಮಟ್ಟಿಗೆ ಅಂದರೆ ಒಂದು 90% ಎಲ್ಲ ರೆಡ್ ಸಾಯಿಲೇನೆ. ಇಲ್ಲಿ ಯಾವುದೂ ಬ್ಲ್ಯಾಕ್ ಸಾಯಿಲ್ಗಳಿಲ್ಲ. ಓಕೆ, ಇನ್ನೊಂದು ವಿಷಯ ಏನಂತಂದರೆ, ಹಿಂದೆ ಎಲ್ಲ ಈಗ ಒಂದು 20 ವರ್ಷಗಳ ಹಿಂದೆ ಎಲ್ಲ ಒಂದು 700-800 ಅಡಿಗೆ ಇಲ್ಲಿ ಸ್ವಲ್ಪ ವಾಟ್ರ್ ಆಗ್ತಾಯಿತ್ತು. ಈಗ ಒಂದು 20 ವರ್ಷದಿಂದ ಈಚೆಗೆ ಕಬಿನಿ ರಿವರಿಂದ ಈ ಭಾಗದ ರೈತರ ಈ ಒಂದು ಹಳ್ಳಿಗಳ ಒಂದು ನೋಡಿ ಏನು ಹೊಂಡ ಇದೆಯೋ ಅಲ್ಲಿಗೆ ಕಬಿನಿ ಹೊಳೆಯಿಂದ ಒಂದು ಕಬಿನಿ ರಿವರಿಂದ ಈ ಒಂದು ಹಳ್ಳಿಗಳ ಕೆರೆಗಳಿಗೆ ಒಂದು ವಾಟ್ರನ್ನ ಹರಿಸೋಂಥ ಯೋಜನೆ ಆದಮೇಲೆ ಒಂದು 350ರಿಂದ 400 ಅಡಿಗೆ ಒಳ್ಳೆ ವಾಟ್ರ್ ಆಗ್ತಾಯಿದೆ. ಹಾಗಾಗಿಯೇ ಈ ಭಾಗದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ 4 ಲಕ್ಷ 5 ಲಕ್ಷ ಇತ್ತು. ಇವತ್ತು 25 ಲಕ್ಷಕ್ಕೆ ಹೋಗಿದೆ ಎಕರೆ. ಹಾಗಾಗಿ ಗ್ರೌಂಡ್ ವಾಟ್ರ್ ಆತಂಕ ಏನು ಬೇಡ. 100% ನಿಮ್ಗೆ ವಾಟ್ರ್ ಆಗುತ್ತೆ. ಅಕ್ಕಪಕ್ಕದಲ್ಲಿ ಒಬ್ಬೊಬ್ಬರು ಅಲ್ಲೊಬ್ರು ಇಲ್ಲೊಬ್ಬರು ಹಾಕ್ಕೊಂಡಿದ್ದಾರೆ. ಇನ್ನು ಅದರ್ಸ್ ಎಲ್ಲ ನೋಡಿ ಈ ಥರ ನಾನು ಆಗಲೇ ಹೇಳ್ದಂಗೆ ಹಿಂಗೆ ನೋಡಿ ಇದು ಮಾಡ್ತಾಯಿದ್ದಾರೆ. ಈಗ ಇದೇ ರೋಡಲ್ಲಿ ಬರಬೇಕಾದ್ರೆ, ಊರಿಂದ ಎಂಟ್ರಿ ಆಗಬೇಕಾದ್ರೆ ಪಂಪ್ಸೆಟ್ಗಳು ಸುಮಾರು ಇದ್ದಾವೆ ಅಲ್ಲಿ, ಆಯಿತಾ. ಭಾಳ ಒಳ್ಳೆ ಲ್ಯಾಂಡು ಇದು. ಇದೇ ಊರಿನ ರೈತರಿಂದ ಇವರು ಆಲ್ಮತಸ್ಥರು. ಇದು ಹಿಂದೇನು ಕೂಡ ಅದೇ ಜನಾಂಗದವ್ರದ್ದು. ಅವರಿಂದ ಹೀಗೆ ಒಂದು 28 ವರ್ಷಗಳ ಹಿಂದೆ ಈ ಒಂದು 1 ಎಕರೆನ ಇವರು ನೋಡಿ ಇವ್ರಿಗಾಗಿರೋ ಅಂಥದ್ದು 28 ವರ್ಷಗಳ ಹಿಂದೆ. ಸೊ ಹಾಗಾಗಿ ಆಮೇಲೆ ಇನ್ನೊಂದೇನೆಂದರೆ ನೋಡಿ, ಆ ಕಂಬ ಇದೆಯಲ್ಲ, ಆ ಕಂಬದಿಂದ ಹಾಗೆ ಈಸ್ಟ್ ವೆಸ್ಟ್ ಹೋದರೆ ಅದೊಂದು ರಸ್ತೆ ಇದೆ. ನನ್ನ ಪ್ರಕಾರ ಆ ಒಂದು ರಸ್ತೆ ಒಪ್ಪೊಂದು ರಸ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಹಿಂಭಾಗದ ರೈತರ ಆಸ್ತಿಗಳಿಗೆ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವರೇ ಬಿಟ್ಕೊಂಡಿರ್ತಕ್ಕಂಥದ್ದು. ಬಟ್ ಈ ರಸ್ತೆ ಮಾತ್ರ ರೆಕಾರ್ಡ್ ರಸ್ತೆ. ಸೊ ನಾನು ಹೇಳೋದು, ಈಗ ಈ ಕಡೆಗೆ ನಿಮಗೆ 20 ಕುಂಟೆ ಹೊಡ್ತಾರೆ. ಈ ಒಂದು 1 ಎಕರೆ ಏನಿದೆಯೋ 1 ಎಕರೆನಲ್ಲಿ ನಿಮಗೆ 20 ಕುಂಟೆ ಮಾತ್ರ ನಿಮಗಾಗುತ್ತೆ. ಅಕಸ್ಮಾತ್ ಈ ಕಡೆನೇ ಆದರೆ ನಿಮಗೆ 2 ಕಡೆ ರೋಡ್ ಆಗುತ್ತೆ ನಿಮಗೆ. ಹಾಗಾಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ ಸರ್, ಥ್ಯಾಂಕ್ ಯು.